ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋದು. ಏನಪ್ಪ ವಿಚಾರ ಅಂತ ಅಂದರೆ, ಮಾತನಾಡಲಿಕ್ಕೆ ಭಾಳ ಒಂದು ದುಃಖ ಆಗ್ತಾಯಿದೆ. ಕರ್ನಾಟಕ ರಾಜ್ಯದ ಜನತೆಯೆಲ್ಲ ಒಂದು ಕಡೆ ಏನು ವರಮಹಾಲಕ್ಷ್ಮಿ ಹಬ್ಬವನ್ನು ಭಾಳ ಸಂತೋಷ ಸಡಗರದಿಂದ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಏನಪ್ಪ ವಿಷಯ ಅಂದರೆ, ವಿಷ್ಣುವರ್ಧನ್ ಅವರ ಏನು ಪುಣ್ಯ ಭೂಮಿ ಬೆಂಗಳೂರಿನಲ್ಲಿ ಏನಿತ್ತು, ಆ ಒಂದು ಪುಣ್ಯ ಭೂಮಿಯನ್ನು ಇವತ್ತು ರಾತ್ರೋರಾತ್ರಿ ಆ ಕುಟುಂಬಸ್ಥವರು ನೆಲಸಮ ಮಾಡಿದ್ದಾರೆ. ನೀವು ಈ ರೀತಿಯಾಗಿ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾರು ಕೂಡ ಇಲ್ಲಿ ಸಾವಿರಾರು ವರ್ಷ ಯಾರು ಕೂಡ ಬದುಕ್ತಾ ಇಲ್ಲ. ಇತ್ತೀಚೆಗೆ 60ರಿಂದ 70 ವರ್ಷ ಬದುಕೋದೇ ಹೆಚ್ಚಾಗಿದೆ. ಇಂಥ ಒಂದು ಹೋರಾಟದಲ್ಲಿ ನೀವುಗಳು ಭೂಮಿಗೋಸ್ಕರ ಇರುವಂತಹ ಒಬ್ಬ ಮೇರು ನಟನ ಒಂದು ಪುಣ್ಯ ಸಮಾಧಿಯನ್ನು ಈ ರೀತಿಯಾಗಿ ಹೊಡೆದಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮಗೆ ದುಡ್ಡು ಮತ್ತೊಂದು ಏನಾದ್ರು ಬೇಕಿದ್ರೆ, ಏನಾದ್ರು ಅಭಿಮಾನಿಗಳಲ್ಲಿ ಒಂದೇ ಒಂದು ಪ್ರಶ್ನೆ ಇಟ್ಟಿದ್ರೆ ನೀವು ಸಾವಿರಾರು ಕೋಟಿ ನಿಮಗೆ ಬರೋದು. ಒಂದು ಸ್ಕ್ಯಾನರ್ ಹಾಕಿದ್ರೆ ಸಾಕಾಯಿತು, ನೀವು ಒಂದು ಪ್ರೆಸ್ ಮೀಟ್ ಮಾಡಿ. ಚಂದ ಎತ್ತಿ ಆದರೂ ಕೂಡ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳಿದ್ದರು. ಅದನ್ನು ನಾವು ದುಡ್ಡು ಕೊಟ್ಟು ಉಳಿಸ್ಕೊತಾ ಇದ್ವಿ. ನೀವು ಏಕಾಏಕಿಯಾಗಿ ಈ ರೀತಿಯಾಗಿ ಮಾಡಿರೋವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಇದ್ರ ಬಗ್ಗೆ ಅವ್ರು ಬದುಕಿದ್ದಾಗಲೂ ಕೂಡ ಭಾಳ ಒಂದಲ್ಲ ಒಂದು ರೀತಿಯಲ್ಲಿ ನೋವು ಕೊಟ್ಟರು. ಅದನ್ನೆಲ್ಲ ಸಹಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಂಥ ಒಬ್ಬರು ಮೇರು ನಟರು ಅಂತ ಅಂದರೆ ಅದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಎಂತೆಂಥ ಕನ್ನಡ ಫಿಲಮ್ಗಳನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಅವ್ರಿಗೆ ಸಹಾಯ ಮಾಡಿದವರು ಮತ್ತೊಬ್ಬರು ಎಲ್ಲರೂ ಕೂಡ ಬಾಯಿ ಮಚ್ಕೊಂಡು ಕೂತಿದ್ದಾರೆ. ನಿರ್ಮಾಪಕರು ಮತ್ತು ಸಹ ನಟರುಗಳು, ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ 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 ಹೀರೋಗಳಿದ್ದಾರೆ. ಅವರೆಲ್ಲರೂ ಕೂಡ ಬಾಯಿ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ರವಿ ಶ್ರೀವಾಸ್ತವ ಅವ್ರ ನಿರ್ದೇಶಕರು ಹೋಗಿ ನಮ್ಮ ಯಜಮಾನರು ಪುಣ್ಯ ಭೂಮಿಯನ್ನು ಈ ರೀತಿಯಾಗಿ ಹೊಡೆದಾಕಿದ್ರಲ್ಲ ಅಂತ ಹೇಳಿ ಎಷ್ಟೊಂದು ದುಃಖಕರವಾದಂಥ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡ್ರು. ಆಗ ಇಡೀ ಜನಕ್ಕೆ ಗೊತ್ತಾಯಿತು. ಯಾವುದೋ ಮಾಧ್ಯಮಗಳಲ್ಲೂ ಕೂಡ ಇದನ್ನು ತೋರಿಸ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ? ಇವತ್ತು ಭಾಳ ಒಂದು ದುಃಖಕರವಾದಂಥ ವಿಷಯ ಇದು. ನಿಮಗೊಂದು ಮಾತು, ಆ ಒಂದು ಪುಣ್ಯ ಭೂಮಿಗೆ ಎಷ್ಟು ಅಮೌಂಟ್ ಆಗುತ್ತೆ, ಕಾಸ್ಟ್ ಆಗುತ್ತೆ, ನೀವೇನಾದರೂ ಕೂಡ ಹೇಳಿದರೆ ಎಷ್ಟು ಕೋಟಿ ಬೇಕಾದರೂ ಕೂಡ ಕೊಡಲಿಕ್ಕೆ ಅಭಿಮಾನಿಗಳು ರೆಡಿ ಇದ್ದರು. ಆ ಒಂದು ಮಾತನ್ನು ನೀವು ಕೇಳ್ದೇ ಈ ರೀತಿಯಾಗಿ ಏಕಾಏಕಿಯಾಗಿ ಹೊಡೆದಾಕಿರೋಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತಲ್ಲ ನಾಳೆ ನೀವು ಹೋಗ್ತೀರಾ. ಯಾವುದೂ ಕೂಡ ಶಾಶ್ವತವಲ್ಲ. ಇಲ್ಲಿ ನಿಮ್ಮ ಮಕ್ಳಿಗೆ ಮಾಡ್ತೀರಾ, ಅವ್ರ ಮಕ್ಳಿಗೆ ಮಾಡ್ತೀರಾ ಅಂತ ಹೋಗ್ತೀರಾ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಯಾವಾಗ ಯಾರಿಗೆ ಹೆಂಗೆ ಎದುರಾಕೋತವೆ ಅಂತ ಗೊತ್ತಿಲ್ಲ. ನೀವು ಒಂದು ಮಾರು ಹೋಗ್ತೀರಾ. ಇವತ್ತು ನೀವು ಚೆನ್ನಾಗಿರ್ಬೋದು, ಮುಂದೆ ನಾವು ಚೆನ್ನಾಗಿರ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಪರಿಸ್ಥಿತಿಗಳು, ಸನ್ನಿವೇಶಗಳು ಆ ರೀತಿಯಾಗಿ ಉದ್ಭವ ಆಗ್ತವೆ. ಇವತ್ತು ನೀವೇನು ಅಪಮಾನ ಮಾಡಿ ಇವತ್ತು ಆ ಒಂದು ಪುಣ್ಯ ಭೂಮಿಯನ್ನು ಹೊಡೆದಾಕಿದ್ದೀರಾ, ಒಂದಲ್ಲ ಒಂದು ರೀತಿಯಲ್ಲಿ ಶಾಪ ತಟ್ಟುತ್ತೆ. ಕೋಟ್ಯಾಂತರ ಅಭಿಮಾನಿಗಳು ನಿಮಗೆ ಶಾಪ ತಟ್ಟುತ್ತೆ ಅನ್ನೋದನ್ನು ನಾನು ಒಬ್ಬ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಈ ಮುಖಾಂತರ ನಿಮಗೆ ಹೇಳಕ್ಕೆ ಬಯಸ್ತೇನೆ. ಇದು ನೀವು ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ನಿಜವಾಗ್ಲೂ ಕೂಡ ನಾನೊಬ್ಬ ಅಭಿಮಾನಿಯಾಗಿ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಆದರೂ ಕೂಡ ನಾವೊಬ್ಬ ಅಭಿಮಾನಿಯಾಗಿ ಧ್ವನಿ ಎತ್ತಲೇಬೇಕು ಇದ್ರ ಬಗ್ಗೆ. ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿ. ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ನಟರಿಗೂ ಆಗಬಾರ್ದು. ಒಂದು ನಟರುಗಳಿಗೆ ಮಾತ್ರ ಭಾಳ ವಿಜೃಂಭಣೆಯಿಂದ ಮತ್ತೊಂದರಲ್ಲಿ ಮಾಡಿದ್ರಿ. ಆದರೆ ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿಗೆ ಈ ರೀತಿಯಾಗಿ ಮಾಡಿರೋವಂಥದ್ದು ನಿಜವಾಗ್ಲೂ ಕೂಡ ಅಭಿಮಾನಿಗಳು ಸಹಿಸೋಕ್ಕಾಗಲ್ಲ. ಯಾವೊಬ್ಬ ನಟರು ಕೂಡ ಈ ರೀತಿಯಾಗಿ ಮಲತಾಯಿ ಧೋರಣೆಯನ್ನು ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಚಲನಚಿತ್ರ ಮಂಡಳಿ ಅವರು ಮತ್ತು ಹೀರೋಗಳು ದಯಮಾಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಧ್ವನಿ ಎತ್ತಿ. ಅವರಿಗೆ ನಾಚಿಕೆ ಆಗಬೇಕು. ಆ ಕುಟುಂಬಸ್ಥರಿಗೆ ಸರ್ಕಾರದಿಂದ ಕೊಟ್ಟಂಥ ಒಂದು ಏನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಅದನ್ನು ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಜವಾಗ್ಲೂ ಕೂಡ ಮಾತನಾಡ್ಲಿಕ್ಕೆ ಬೇಜಾರಾಗ್ತದೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಒಂದು ಹೊಡೆದಾಕಿರೋಂಥದ್ದು ಭಾಳ ಒಂದು ದುಃಖಕರವಾದಂಥ ವಿಷಯ ಅಂತ ಅಂದರೆ ನೋಡಿ. ಈ ಒಂದು ನಟ ಬದುಕಿದ್ದಾಗಲೂ ಕೂಡ ಒಂದಲ್ಲ ಒಂದು ರೀತಿ ನೋವುಗಳು ಈ ರೀತಿಯಾಗಿ ಹೋದ್ಮೇಲೂ ಕೂಡ ಒಂದು ಅಭಿಮಾನಿಗಳು ಹೋಗಿ ಅವ್ರನ್ನ ನೋಡ್ಕೊಂಬರೋಕ್ಕೆ ಇದ್ದಂಥ ಪುಣ್ಯ ಭೂಮಿಯನ್ನು ಹೊಡೆದಾಕಿರೋಂಥದ್ದು ಭಾಳ ಒಂದು ಬೇಜಾರಿನ ಸಂಗತಿ ಸ್ನೇಹಿತರೆ. ನಮಸ್ಕಾರ.